ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಬವಿ ಬ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ತುಂಬ ದಿನ ಆಗಿತ್ತು ನಿಮ್ಮ ಜೊತೆ ವೀಡಿಯೋಸ್ ಎಲ್ಲ ಶೇರ್ ಮಾಡಿ. ಸೊ ಇವತ್ತು ಫೈನಲಿ ನಿಮ್ಮ ಜೊತೆ ಒಂದು ವಿಡಿಯೋನ ಶೇರ್ ಮಾಡೋಣ ಅಂತ ಬಂದಿದ್ದೀನಿ. ಸ್ವಲ್ಪ ಪರ್ಸ್ನಲ್ ರೀಸನ್ಸಿಂದ ವಿಡಿಯೋ ಮಾಡೋದಕ್ಕಾಗಿಲ್ಲ ಅಷ್ಟೇ. ನಿಮ್ಮೆಲ್ಲರಿಗೂ ಇಷ್ಟ ಅಂತ ಇವತ್ತು ನಾನು ಹಾರರ್ ಸ್ಟೋರಿನ ನಿಮ್ಮ ಜೊತೆಯಲ್ಲಿ ಶೇರ್ ಮಾಡೋಣ ಅಂತ ನಮ್ಮ ಅಕ್ಕನ ಕರ್ಕೊಂಡು ಬಂದಿದ್ದೀನಿ. ಸೊ ಅವ್ರ ಲೈಫಲ್ಲಿ ಆಗಿರುವಂತಹ ರಿಯಲ್ ಪ್ಯಾರಾನಾರ್ಮಲ್ ಆ್ಯಕ್ಟಿವಿಟೀಸ್ನ ನಿಮ್ಮ ಜೊತೆಲಿ ಇವತ್ತು ಶೇರ್ ಮಾಡ್ತಾರೆ. ಸ್ವಲ್ಪ ವಿಡಿಯೋದಲ್ಲಿ ಡಿಸ್ಟರ್ಬೆನ್ಸ್ ಇರುತ್ತೆ. ಫ್ಯಾನ್ ಇದೆ, ತುಂಬ ಶೆಕೆ ಆಗ್ತಾ ಇದೆ. ಫ್ಯಾನ್ದು ಸ್ವಲ್ಪ ಸೌಂಡ್ ಇದೆ ಅಷ್ಟೇ. ಅದೆಲ್ಲ ಇಗ್ನೋರ್ ಮಾಡಿ ಸ್ಟೋರಿನ ಎಂಜಾಯ್ ಮಾಡಿ. ಸೊ ತಡ ಮಾಡೋದು ಬೇಡ, ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಈ ಸ್ಟೋರಿ ಇವ್ರದ್ದು ಚೈಲ್ಡ್ಹುಡ್ಡಲ್ಲಿ ಇವ್ರಿಗೊಂದು ಎಕ್ಸ್ಪೀರಿಯನ್ಸ್ ಆಗಿದೆ. ಸೊ ಅದನ್ನು ಶೇರ್ ಮಾಡ್ತಾರಂತೆ. ನನಗೆ ಒಂದು 12 ಇಯರ್ಸ್ ಇತ್ತು ಅನಿಸುತ್ತೆ. 11 ಇಲ್ಲ 12 ಇಯರ್ಸ್ ಇತ್ತು. 11 ಇಲ್ಲ 12 ವರ್ಷ ಇತ್ತು ನನಗೆ. ಆವಾಗ ಸಮ್ಮರ್ ಹಾಲಿಡೇಸ್ ಬಂದಿತ್ತು, ಸ್ಕೂಲ್ ಲೀವ್ ಕೊಟ್ಟರು. ಸರಿ, ನಾನು ಮನೆಯಲ್ಲಿ ಟೈಮ್ ಸ್ಪೆಂಡ್ ಮಾಡ್ಕೊಂಡಿದ್ದೆ. ಹೊಸಕೋಟೆನಲ್ಲಿ ನಮ್ಮ ರಿಲೇಷನ್ ಒಬ್ರು ಇದ್ದಾರೆ, ನಮ್ಮ ದೊಡ್ಡಪ್ಪ. ಅವ್ರ ಮನೇಲಿ ನನಗೆ ಅಕ್ಕ ಮತ್ತು ಅಣ್ಣ ಇಬ್ಬರು ಇದ್ದರು. ಅವರು ರಜಾ ಬಂದಾಗೆಲ್ಲ ಬಾ ಮನೆಗೆ ಅಂತ ಕರಿತಾ ಇರೋರು. ಸಮ್ಮರ್ ರಜಾ ಅಂತ ಸರಿ ಅವ್ರ ಮನೆಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೆ. ಸಡನ್ನಾಗಿ ನಮ್ಮ ಅಪ್ಪಗೆ ಹೊಸಕೋಟೆನಲ್ಲಿ ಏನೋ ಸ್ವಲ್ಪ ಕೆಲಸ ಇದೆ ಅಂತ ಹೇಳಿದ್ರು. ಸರಿ, ನಾನು ಬರ್ತೀನಿ, ಹೆಂಗೋ ಅಣ್ಣ ಅಕ್ಕನ ನೋಡ್ಬೋದು, ನಾನು ಬರ್ತೀನಿ ಅಂತ ಹೇಳಿದೆ. ಸರಿ ಆಯಿತು ಬಾ ಅಂತಂದರು. ನಾನು ರೆಡಿಯಾಗಿ ಅವ್ರ ಮನೆಗೆ ಹೊರಟು ಯಾವತ್ತು ಹೋದ್ವಿ. ಹಿಂಗೆ ಚೆನ್ನಾಗಿ ನಡೀತಾ ಇತ್ತು. ಚೆನ್ನಾಗಿ ಚೈಲ್ಡ್ಹುಡ್ ಎಕ್ಸ್ಪೀರಿಯೆನ್ಸ್ ಹೆಂಗಿರುತ್ತೆ, ಚೆನ್ನಾಗಿ ಆಟ ಆಡಿದ್ವಿ. ಅವ್ರ ಮನೆ ಪಕ್ಕದಲ್ಲೇ ಲೇಕ್ ಎಲ್ಲ ಇತ್ತು. ನೀರಲ್ಲೆಲ್ಲ ಚೆನ್ನಾಗಿ ಆಟ ಆಡ್ಕೊಂಡು ಸೇಮ್ ನಮ್ದು ಯಾವಾಗಲೂ ಇರುತ್ತಲ್ಲ, ಕಣ್ಣ ಮುಚ್ಚೆ, ಕಬಡ್ಡಿ, ಇದೆಲ್ಲ ಆಟ ಆಡ್ಕೊಂಡಿದ್ವಿ. ಆಟ ಆಡ್ಕೊಂಡಿರ್ಬೇಕಾದ್ರೆ ಅವ್ರ ಮನೆ ಬಂದ್ಬಿಟ್ಟು ಹೆಂಗಿತ್ತು ಅಂದರೆ ಸ್ವಲ್ಪ ವಿಲೇಜ್, ಹಳ್ಳಿ ಆ ಥರ ಜಾಗದಲ್ಲಿ ಅವ್ರು ತೊಗೊಂಡಿದ್ದು. ಅಲ್ಲಿ ಇನ್ನೂ ಯಾವುದೂ ಮನೆಗಳೇನು ಆಗಿರಲಿಲ್ಲ. ತುಂಬ ದೂರ ಒಂದೊಂದು ಮನೆ ಇರ್ತಾಯಿತ್ತು. ಆ ಥರ ಇದ್ದಿದ್ದು ಜಾಗ. ಮತ್ತು ಅವ್ರದ್ದೊಂದು ಸ್ವಲ್ಪ ಡೌನ್ ಇತ್ತು. ಅವ್ರ ಮನೆ ಹಿಂದೆಗಡೆ ಮಣ್ಣಲ್ಲೇ ಥರ ಬೆಟ್ಟ ಥರ ಇತ್ತು ಚಿಕ್ಕದಾಗಿ. ಅದ್ರ ಮೇಲೆ ಹತ್ತಿ ಹೋದರೆ ತೋಟ ಇತ್ತು. ಏನು ತೋಟ ಅಂತಂದರೆ ಇದು ಈಪ್ಲೀಸ್ ನೀಲಗಿರಿದು ತೋಟ ಇತ್ತು. ನೀಲಗಿರಿ ತೋಟ ಇತ್ತು. ಅಲ್ಲಿ ಚೆನ್ನಾಗಿತ್ತು, ವಾತಾವರಣ ಎಲ್ಲ ಚೆನ್ನಾಗಿತ್ತು. ಚೆನ್ನಾಗಿ ಎಂಜಾಯ್ ಮಾಡಿದೆ 2 ದಿವಸ. 3ನೇ ದಿವಸ ಸಂಜೆ ಆಟಾಡ್ತಾ ಇದ್ವಿ. ಆಟಾಡ್ತಾ ಇರಬೇಕಾದ್ರೆ ನಮ್ಮ ಅಕ್ಕ, ಹಬ್ಬ ನನಗೆ ಒಂದು ಒಳ್ಳೆ ಪ್ಲೇಸ್ ತೋರಿಸ್ತೀನಿ, ನನಗೇನೋ ಒಂದು ತೋರಿಸ್ತೀನಿ ಬಾ ಅಂತ ಕರೆದ್ಲು. ಸರಿ, ನಾನು ಆಯಿತು ಬರ್ತೀನಿ ಅಂತ ಹೇಳ್ಬಿಟ್ಟು ನಾನು, ನಮ್ಮ ಅಕ್ಕ, ನಮ್ಮ ಅಣ್ಣ, ಅವ್ರ ಫ್ರೆಂಡ್ಸ್ ಇನ್ನೊಂದಿಬ್ಬರು ಜನ ಎಲ್ಲರೂ ಹೋದ್ವಿ. ಆಮೇಲೆ ಅವ್ರ ಮನೆ ಹಿಂದೆಗಡೆ ಆ ಬೆಟ್ಟ ಹತ್ತಿ ಅಪ್ಪಿಗೆ ಹೋದ್ವಿ. ಹೋದ್ಮೇಲೆ ಅಲ್ಲಿ ತೋಟ ಸ್ಟಾರ್ಟ್ ಆಯಿತು. ಎಲ್ಲಿಗೆ ಹೋಗೋದು ಅಂತ ಕೇಳಿದ್ದಕ್ಕೆ ಇನ್ನೊಂದು ಸ್ವಲ್ಪ ಮುಂದೆ ಬಾ, ನನಗೇನೋ ಒಂದು ತೋರಿಸ್ತೀನಿ ಅಂತಂದರು. ಸರಿ, ನಾನು ಅವ್ರ ಜೊತೆನಲ್ಲಿ ಹೋದೆ. ಆರಾಮಾಗಿ ಏನೋ ತೋರಿಸ್ತಾರೆ ಅಂದ್ಕೊಂಡು ಹೋದೆ. ಅಲ್ಲಿ ಬಂದು ಆ ತೋಟಗೆ ನೀರು ಸಪ್ಲೈ ಮಾಡೋದಕ್ಕೆ ಈ ತೋಟದಲ್ಲೆಲ್ಲ ಹಾಕಿರ್ತಾರೆ, ಒಂದು ಮಿಷಿನ್ ಮನೆ ಅಂತಾರಲ್ಲ, ಆ ಥರ ಒಂದು ಚಿಕ್ಕದಾಗ ಒಂದು ಮನೆ ಕಟ್ಟಿದ್ರು. ತುಂಬ ಹಳೇ ಮನೆ ಅದು. ಅದ್ರದ್ದು ಗೋಡೆ ಹೆಂಚು ಎಲ್ಲ ಕುಸಿದೋಗ್ಬಿಟ್ಟಿತ್ತು. ತುಂಬ ಹಳೇ ಮನೆ ಅದು. ಅದ್ರ ಪಕ್ಕದಲ್ಲೇ ಮನೆ ಅಂದರೆ ಮನೆ ಪಕ್ಕದಲ್ಲೇ ಡೋರ್ ಪಕ್ಕದಲ್ಲಿ ಮಾವಿನಕಾಯಿ ಮರ ಇತ್ತು. ಆ ಮರದಲ್ಲಿ ಫುಲ್ಲು ಮಾವಿನಕಾಯಿ. ಹೆಂಗೂ ಸಮ್ಮರಲ್ಲಿ ಸೀಸನ್ ಅಲ್ವಾ, ಫುಲ್ಲು ಮರ ತುಂಬ ಮಾವಿನಕಾಯಿ ಇತ್ತು. ಆ ತೋಟದಲ್ಲಿ ಕೆಲಸ ಮಾಡೋರಾಗಲಿ ಅಥವಾ ಆ ಕಡೆ ಓಡಾಡೋರಾಗಲಿ ಯಾರು ಒಂದು ಕಾಯಿ ಕಿತ್ತಿಲ್ಲ. ನಾನು ಕೇಳಿದೆ ಇವ್ರನ್ನ, ಆ ಮರದಲ್ಲಿ ಅಷ್ಟು ಕಾಯಿ ಇದೆ, ಯಾಕೆ ಯಾರೂ ಕಿತ್ತಿಲ್ಲ ಅಂತ ನಾನು ಕೇಳಿದೆ. ಇಲ್ಲ, ಆ ಥರ ಎಲ್ಲ ಏನಿಲ್ಲ, ಯಾರು ಆ ಕಡೆ ಜಾಸ್ತಿ ಓಡಾಡಲ್ಲ, ಅದಕ್ಕೆ ಕಿತ್ತಿಲ್ಲ, ನಾವು ಕಿತ್ಕೊಳ್ಳೋಣ ಅಂತ ಇವ್ರು ಅಂದರು. ಸರ್ ಆಯಿತು, ಕಿತ್ಕೊಳ್ಳೋಣ ಅನ್ನೋ ಅಷ್ಟರಲ್ಲಿ ಅವರಮ್ಮ, ನಮ್ಮ ಅಕ್ಕ ಅವ್ರ ಅಮ್ಮ ಬಂದು ನಮ್ಮ ದೊಡ್ಡಮ್ಮ ಕೆಲಸದಿಂದ ಬಂದರು. ಅವರು ಬೈತಾರೆ, ಏನಕ್ಕೆ ನೀವು ವಯಸ್ಸು ಹೆಣ್ಮಕ್ಳು ಇಷ್ಟೊತ್ತಿನಲ್ಲೆಲ್ಲ ಅಲ್ಲೆಲ್ಲ ಹೋಗ್ತೀರಾ ಅಂತ ಬೈತಾರೆ ಅಂದ್ಬಿಟ್ಟು. ಅವ್ರ ಕೆಲಸದಿಂದ ಬರೋ ಟೈಮ್ ಆಗಿಬಿಟ್ಟಿತ್ತು. ಅದಕ್ಕೆ ನಮ್ಮ ಅಕ್ಕ ಏನು ಮಾಡಿಬಿಟ್ಟು, ಇವಾಗ ಏನು ಮಾಡೋದು ಬೇಡ, ಇವಾಗ ಕಿತ್ಕೊಳ್ಳೋದು ಬೇಡ, ಫಸ್ಟ್ ಆಫ್ ಆಲ್ ಇಲ್ಲಿ ಬಂದ್ರೇ ನಮ್ಮ ಅಮ್ಮಂಗೆ ಭಯ, ಇಲ್ಲೆಲ್ಲ ಹೋಗ್ಬಾರ್ದು ಅಂತ ಬೈತಾ ಇರ್ತಾರೆ. ನಮ್ಮಮ್ಮ ಬಂದ್ಬಿಡ್ತಾರೆ, ಇವಾಗ ಬೇಡ, ನಾಳೆ ಬೆಳಗ್ಗೆನೇ ನಮ್ಮಮ್ಮ ಕೆಲ್ಸಕ್ಕೆ ಹೋದ್ಮೇಲೆ ನಾವು ಬಂದ್ಬಿಟ್ಟು ಮಾವಿನಕಾಯಿ ಕಿತ್ಕೊಂಡು ಹೋಗೋಣ ಅಂತ ಅಂದರು. ನನಗೆ ಮಾವಿನಕಾಯಿ ತಿಂದ್ಬಿಡ್ಬೇಕು, ಆ ಮರದಲ್ಲಿ ಅಷ್ಟು ಹಣ್ಣಿದೆ, ಒಂದಾದರೂ ಕಿತ್ಕೊಂಡು ತಿಂದ್ಬಿಡ್ಬೇಕಂತ ನನಗೆ ಬರೋಕ್ಕೆ ಮನಸ್ಸಿಲ್ಲ. ಇವರು ನೀನು ಇವತ್ತು ಬಂದಿಲ್ಲ ಅಂದರೆ ನಾಳೆ ನಮ್ಮಮ್ಮ ಕಳಿಸಲ್ಲ, ಆಚೆನೇ ಬಿಡಲ್ಲ ನಮ್ಮನ್ನು, ಇವತ್ತೊಂದು ದಿವಸ ಬಂದ್ಬಿಡು, ನಾನು ನಾಳೆ ಕರ್ಕೊಂಡೋಗಿ ಕೊಡಿಸ್ತೀನಿ, ಕಿತ್ಕೊಡ್ತೀನಿ ಅಂತ ಅಂದ್ಲು. ಸರಿ ಆಯಿತು ಅಂದ್ಬಿಟ್ಟು ಫುಲ್ ಬೇಜಾರು ಮಾಡ್ಕೊಂಡು ಬಂದೆ. ಅಲ್ಲೇ ಪ್ರಾಮಿಸ್ ಎಲ್ಲ ಮಾಡಿಸ್ಕೊಂಡೆ, ನಾಳೆ ನಾನು ಕಿತ್ಕೊಡ್ಬೇಕು, ನೀವಿಬ್ಬರು ಬಂದು ನನ್ನ ಮಾವಿನಕಾಯಿ ಕಿತ್ಕೊಡ್ಬೇಕು ಅಂತ ಅಂದೆ. ಸರಿ ಆಯಿತು, ಕಿತ್ಕೊಡ್ತೀನಿ, ನಾಳೆ ಕಿತ್ಕೊಡ್ತೀವಿ, ಇವತ್ತು ಸೆಲೆಕ್ಟಾಗಿ ಬಾ ಅಂತ ಕರ್ಕೊಂಡ್ಬಂದ್ಬಿಟ್ಟು ಮನೆಗೆ ಕರ್ಕೊಂಡ್ಬಂದರು. ಅವತ್ತಿನ ಡೇ ಮುಗೀತು. ಅವತ್ತು ನೈಟ್ ಆಯಿತು, ಮಲ್ಕೊಂಡ್ವಿ. ಬೆಳಗ್ಗೆ ಆಯಿತು,
ಬೆಳಗ್ಗೆ ಎದ್ದಿದ ತಕ್ಷಣ ನಮ್ಮ ದೊಡ್ಡಮ್ಮ ಬಂದು 7 ಗಂಟೆಗೆಲ್ಲ ಕೆಲ್ಸಕ್ಕೆ ಹೋಗ್ಬಿಡ್ತಾರೆ. ಮನೆಯಲ್ಲಿ ಎಲ್ರಿಗೂ ಅಡುಗೆ ಎಲ್ಲ ಮಾಡಿಟ್ಬಿಟ್ಟು ಅವ್ರು ಕೆಲ್ಸಕ್ಕೆ ಹೋಗ್ಬಿಡ್ತಾರೆ. ಅವ್ರ ಹಸ್ಬೆಂಡ್ ಕೂಡ ನಮ್ಮ ದೊಡ್ಡಮ್ಮ ಬಂದ್ಬಿಟ್ಟು ಆಟೋ ಓಡ್ಸೋಕೆ ಅವರು ಹೋಗ್ಬಿಡ್ತಾರೆ. ಇನ್ನು ನಾವು 3 ಜನ ಮಕ್ಕಳು ಅಷ್ಟೇ ಇರೋದು. 2 ನಾಯಿ ಇತ್ತು. ಆಮೇಲೆ ಇನ್ನು ನಮ್ಮ ದೊಡ್ಡಮ್ಮ ಎಲ್ಲ ಕೆಲಸ ಅಡುಗೆ ಕೆಲಸ ಎಲ್ಲ ಮುಗಿಸೋದ್ಮೇಲೆ ನಮ್ಮ ಅಕ್ಕನ ಸ್ವಲ್ಪ ಕೆಲಸ ಇರುತ್ತೆ ಮನೇಲಿ. ಪಾತ್ರೆ ತೊಳೆಯೋದು, ಗುಡಿಸೋದು, ಒರೆಸೋದು ಅದನ್ನೆಲ್ಲ ಮುಗಿಸ್ಬಿಟ್ಟು ಸ್ನಾನ ಮಾಡ್ಕೊಂಡು ಆಮೇಲೆ ಅವ್ಳು ಆಚೆ ಆಟಾಡೋಕ್ಕೆ ಬರೋಳು. ಅದಕ್ಕೆ ಮುಂಚೆ ಬಂದರೆ ನಮ್ಮ ದೊಡ್ಡಮ್ಮ ಬೈತಾ ಇದ್ರು, ಏನು ಕೆಲಸ ಮಾಡಿಲ್ಲ ನೀನು ಯಾಕೆ ಅಂತ ಕೇಳ್ತಾರೆ. ಅದಕ್ಕೆ ನಮ್ಮ ಅಕ್ಕ ಏನು ಮಾಡ್ಬಿಟ್ಟಿದ್ದಾಳೆ, ಬೆಳಿಗ್ಗೆನೇ ಪಾತ್ರೆ ಸಾಮಾನು ಹಾಕ್ಕೊಂಡು ಕುತ್ಕೊಂಡ್ಬಿಟ್ಟಿದ್ದಾಳೆ ವಾಶ್ ಮಾಡೋಕ್ಕೆ. ನಾನು ವಾಶ್ ಮಾಡಿಬಿಟ್ಟು ಮನೆಯಲ್ಲೆಲ್ಲ ಕೆಲಸ ಮುಗಿಸ್ಬಿಟ್ಟು ಬರ್ತೀನಿ ಅಂತ. ಆವಾಗ ಒಂದು ಟೈಮ್ ಒಂದು 9:30 10 ಗಂಟೆ ಆಗ್ಬಿಟ್ಟಿತ್ತು. ಅವಳು ಪಾತ್ರೆ ತೊಳೆ ಕುತ್ಕೊಳ್ಳೋವಾಗ ಅಷ್ಟೊತ್ತು ಆಗ್ಬಿಟ್ಟಿತ್ತು. ಆಮೇಲೆ ನಮ್ಮ ಅಣ್ಣ ಹುಡುಗರ ಜೊತೆ ಕ್ರಿಕೆಟ್ ಆಡೋಕೆ ಹೋಗ್ಬಿಟ್ಟಿದ್ದಾನೆ. ನಾನು ಬಂದ್ಬಿಟ್ಟು ನನ್ನ ಮಾವಿನಕಾಯಿ ಕಿತ್ಕೊಡು ಅಂತ ಕೇಳಿದ್ನಲ್ಲ, ನೀನೇನು ಬೆಳಿಗ್ಗೆ ಪಾತ್ರೆ ತೊಳೆ ಕುತ್ಕೊಂಡ್ಬಿಟ್ಟಿದ್ಯಾ ಅಂತ ಕೇಳಿದೆ. ನಿನ್ನ ಜೊತೆ ಯಾರೂ ಬರೋಕ್ಕೆ ರೆಡಿ ಇಲ್ಲ. ಅವಳು ಇಟ್ಕೊಂಡು ಅಮ್ಮ ಬಂದರೆ ಬೈತಾರೆ, ಎಲ್ಲ ಕೆಲಸ ಮಾಡಿಬಿಡೋಣ ಮತ್ತೆ ನನ್ನ ಮೇಲೆ ಕರ್ಕೊಂಡೋಗಿ ಕಿತ್ಕೊಡ್ತೀನಿ. ನಂಬಕ್ಕೆ ರೆಡಿ ಇಲ್ಲ. ನೆನ್ನೆ ಸಾಯಂಕಾಲ ಹಿಂಗೆ ಹೇಳ್ಬಿಟ್ಟು ಕರ್ಕೊಂಡ್ಬಂದರು. ಇವಾಗ ಹಿಂಗೆ ಹೇಳ್ತಾ ಇದ್ದಾರಲ್ಲ, ಇವ್ರು ಕಿತ್ಕೊಡಲ್ಲ ಅಂತ ನಾನು ಫಿಕ್ಸ್ ಆಗಿಬಿಟ್ಟೆ. ಸರಿ, ಅವನ್ನ ಕರೆದ್ರೆ ನಾನು ಕ್ರಿಕೆಟ್ ಆಡ್ತಾ ಇದ್ದೀನಿ, ಆಮೇಲೆ ಹೋಗೋಣ ಅಂದ. ಇವಳನ್ನ ಕರೆದ್ರೆ ನಾನು ಪಾತ್ರೆ ತೊಳಿತಾ ಇದ್ದೀನಿ, ನಾನು ಆಮೇಲೆ ಎಲ್ಲ ಕೆಲಸ ಮುಗಿಸ್ಬರ್ತೀನಿ ಅಂತ. ನನಗೆ ಕೋಪ ಬಂದ್ಬಿಡ್ತು. ಏನು ಇಲ್ಲಿರೋ ಮಾವಿನಕಾಯಿ ಒಂದು ಮರಕ್ಕೆ ಹೋಗ್ಬಿಟ್ಟು ಕಿತ್ಕೊಂಡ್ಬರೋದಕ್ಕೆ ಇವ್ರು ಈ ಥರ ಮಾಡ್ತಾ ಇದ್ದಾರೆ ಅಂತೇಳಿ ನನಗೆ ಫುಲ್ ಕೋಪ ಬಂದ್ಬಿಟ್ಟು ಅವ್ರ ಮನೆ ಹಿಂದೆಗಡೆ ಹೋಗಿ ಕಿತ್ಕೊಂಡಿದ್ದೆ ಸ್ವಲ್ಪ ಹೊತ್ತು. ಏನು ಮಾಡೋಣ ಇವಾಗ ನಾನೇ ಹೋಗಿ ಕಿತ್ಕೊಂಡ್ಬಂದ್ಬಿಡೋಣ, ಇವ್ರನ್ನ ಕರೆದ್ರೆ ಇವ್ರು ಬರೋಲ್ಲ ಅಂತ ನಾನೇ ಯೋಚನೆ ಮಾಡ್ಕೊಂಡು ಕುತ್ಕೊಂಡಿದ್ದೆ. ಸೊ ಊಟ ತಿಂಡಿ ಏನು ತಿಂದಿಲ್ಲ, ಕೋಪ ಮಾಡ್ಕೊಂಡು ಕುತ್ಕೊಂಡ್ಬಿಟ್ಟಿದ್ದೀನಿ. ಅವಳು ಕೆಲಸ ಮಾಡ್ತಾನೆ ಇದ್ದಾಳೆ, ಪಾತ್ರೆ ತೊಳೆದ್ಲು, ಬಟ್ಟೆ ಒಗೆದ್ಲು, ಎಲ್ಲ ಮಾಡ್ತಾ ಇದ್ದಾನೆ. ಅವಳು ಬರಲೇ ಇಲ್ಲ. ಸರಿ, ಇವಳು ಬರಲ್ಲ ಅಂತ ಹೇಳ್ಬಿಟ್ಟು ನಾನೇನು ಮಾಡಿದೆ, ಸುಮಾರು ಟೈಮು 12:30 1 ಗಂಟೆ ಆಗಿತ್ತು ಅನಿಸುತ್ತೆ, ನನ್ನ ಸರಿ ನೆನಪಿಲ್ಲ. ಅದ್ರ ಫುಲ್ ಮಧ್ಯಾಹ್ನ ಆಗಿಬಿಟ್ಟಿತ್ತು. ಆ ಟೈಮಲ್ಲಿ ನೋಡಿದೆ ಅವನು ಕ್ರಿಕೆಟ್ ಆಟಾಡ್ತಾನೆ ಇದ್ದ, ಇವಳು ಇನ್ನೂ ಕೆಲಸ ಮಾಡ್ತಾಯಿದ್ಲು. ನಾನೇನು ಮಾಡಿದೆ, ಅವ್ರ ಮನೆಯಿಂದನೇ ಹತ್ಕೊಂಡು ಹೋಗ್ಬೋದು ಅದು ಬೆಟ್ಟ. ಸರಿ, ಇಲ್ಲಿಂದನೇ ಹೋಗ್ಬಿಡೋಣ, ಮನೆ ಮುಂದೆ ಹೋದರೆ ಕೇಳ್ತಾರೆ ಇಲ್ಲಿ ಹೋಗ್ತೀಯಾ ಅಂತ, ಮನೆ ಹಿಂದೆಯಿಂದ ಹೋಗ್ಬಿಡೋಣ ಅಂತ ಹೇಳ್ಬಿಟ್ಟು ನಾನೇನು ಮಾಡಿದೆ, ಮನೆಯಿಂದ ಹತ್ಕೊಂಡು ಹೋಗ್ಬಿಟ್ಟೆ. ನಾನು ಆವಾಗ ಈ ಸೈಕಲ್ದು ಟಯರ್ ಬರುತ್ತೆ ನೋಡಿ, ಆ ಸೈಕಲ್ ಟಯರ್ಗಳು ಇಟ್ಕೊಂಡು ಅದೇ ನಮಗೆ ಗಾಡಿ ಥರ ಓಡಿಸ್ಕೊಂಡು ಹೋಗೋದು. ಆ ಥರ ಸೈಕಲ್ದು ಟಯರ್ ಒಂದಿತ್ತು, ಅದನ್ನ ಇಟ್ಕೊಂಡು ನಾನು ಹೋಗ್ಬಿಟ್ಟೆ. ಮೇಲೆ ಹತ್ತಿ ಹೋಗ್ಬಿಟ್ಟು ಹಿಂಗೆ ಕಾಣಿಸುತ್ತೆ ಅದು ಮನೆ, ಆ ತೋಟ ಎಲ್ಲ ಕಾಣಿಸುತ್ತೆ. ಇಷ್ಟೇ ತಾನೇ ಇರೋದು. ಹತ್ರ ಹೋಗಿ ನಾವೇ ಕಿತ್ಕೊಂಡು ಬಂದು ಇವ್ರು ಫುಲ್ ಹೊಟ್ಟೆ ಉಳಿಸ್ಬೇಕು, ಒಂದು ಪೀಸ್ ಕೊಡಬಾರ್ದು ಇವ್ರಿಗೆ, ಎಲ್ಲ ಫುಲ್ ಕೈ ನಾಳೆ ತಿನ್ಬೇಕು ಅಂದ್ಕೊಂಡು ಡಿಸೈಡ್ ಆಗ್ಬಿಟ್ಟು ಹೋಗ್ಬಿಟ್ಟೆ. ಆ ಟಯರ್ ಓಡಿಸ್ಕೊಂಡು ನಾನು ಹೋಗ್ಬಿಟ್ಟು ಆ ಮನೆ ಹತ್ರ ಕರೆಕ್ಟಾಗಿ ಸ್ಟಾಪ್ ಆದೆ. ಯಾರೂ ಇಲ್ಲ, ತೋಟದಲ್ಲಿ ಕೆಲಸ ಮಾಡೋರಿಲ್ಲ, ಎಲ್ಲ ಊಟಕ್ಕೆ ಹೋಗ್ಬಿಟ್ಟಿದ್ದಾರೆ, ಅಕ್ಕಪಕ್ಕ ಓಡಾಡೋರಿಲ್ಲ, ಒಂದು ಪಕ್ಷಿ ಕೂಡ ಕೂಗೋ ಸೌಂಡ್ ಕೇಳಿಸ್ತಾ ಇಲ್ಲ. ಇಲ್ಲ ಆ ಥರ ಬಿಸಿಲು ಅಂದರೆ ಬಿಸಿಲು, ಸಮ್ಮರ್ ಟೈಮ್ ಅಲ್ವಾ, ಸಖತ್ ಬಿಸಿಲಿತ್ತು, ಯಾರೂ ಇರಲಿಲ್ಲ. ಸರಿ, ನಾನೇನು ಮಾಡಿದೆ, ಹೋದೆ ಆ ಮನೆ ಹತ್ರ ಹೋಗಿ ನಿಂತ್ಕೊಂಡು ಆ ಟಯರ್ನ ಕೆಳಗಡೆ ಹಾಕ್ಬಿಟ್ಟು ಫಸ್ಟು ಮರ ನೋಡಿದೆ, ಯಾವ್ದು ಕೆಳಗಡೆ ಇದೆ, ಯಾವ್ದು ನನ್ನ ಕೈಗೆ ಬೇಗ ಸಿಗುತ್ತೆ ಅಂದ್ಬಿಟ್ಟು ನೋಡಿದೆ. ಆಮೇಲೆ ಆ ಮನೆ ಕಿಟಕಿ ಏನಾದರೂ ಇದ್ದಿದ್ರೆ ಅಲ್ಲಿಂದ ಏನಾದರೂ ಮೇಲೆ ಹತ್ತಿ ಕಿತ್ತಕ್ಕಾಗುತ್ತಾ ಎಲ್ಲ ಥರ ಟ್ರೈ ಮಾಡಿದೆ, ಆಗಿಲ್ಲ. ಒಂದು 4-5 ಕಲ್ಲು ತೊಗೊಂಡೆ. ಆ ಕಲ್ಲು ತೊಗೊಂಡು ಹೊಡೆಯೋಣ ಇವಾಗ, ಅದು ಕೆಳಗಡೆ ಬೀಳುತ್ತೆ ಅಂತ ಹೇಳ್ಬಿಟ್ಟು ನಾನೇನು ಮಾಡಿದೆ, ಕಲ್ಲು ತಗೊಂಡು ಹಿಂಗೆ ಬೀಸೋಣ ಅಷ್ಟೇ ಅಂದ್ಕೊಂಡಿದ್ದು ಮೈಂಡ್ಗೆ. ಅದಾದಮೇಲೆ ಅಂತ ಒಂದು ಗಾಳಿ ಬಂತು. ಅದು ಯಾವುದು ಗಾಳಿ ನನ್ನ ಕಣ್ಣಿಗೆ ಕಾಣಿಸಿಲ್ಲ, ನನಗೇನೂ ನನ್ನ ಕಣ್ಣಿಗೇನೂ ಕಾಣಿಸಿಲ್ಲ. ನನಗೆ ಫುಲ್ಲು ಗಾಳಿ ಬಂತು. ಗಾಳಿ ಬಂದಿದ ತಕ್ಷಣ ನನ್ನ ಬಾಡಿ ಚೇಂಜ್ ಆಗೋಯ್ತು. ನಾನೇನು ಮಾಡ್ತಾಯಿದ್ದೀನಿ, ಆ ಕಲ್ಲು ಕೈಯಲ್ಲಿದೆ, ಮಾವಿನಕಾಯಿ ಮರದಲ್ಲಿರೋ ಬೀಸಕ್ಕೆ ನನಗೆ ಆಗ್ತಾಯಿಲ್ಲ. ಫುಲ್ಲು ಒಂಥರ ಆಗೋಯ್ತು. ಕೈನ ಹಿಂಗೆ ಮಾಡೋಕ್ಕಾಗ್ತಿಲ್ಲ, ಏನೂ ಒಂಥರ ಚೇಂಜ್ ಆಗೋಯ್ತು ನನಗೆ ಬಾಡಿನೇ. ಚೇಂಜ್ ಆಗಿದ ತಕ್ಷಣ ಏನೋ ಆಗ್ತಾಯಿದೆ ಅನ್ನೋದು ಮಾತ್ರ ಗೊತ್ತಾಯ್ತು ನನಗೆ. ಏನೋ ಆಗ್ತಿದೆ, ಏನೋ ಬಂದಿದೆ ಅನ್ನೋದು ಮಾತ್ರ ನನಗೆ ಗೊತ್ತಾಯ್ತು. ಕರೆಕ್ಟಾಗಿ ನನಗೆ ಹೆಂಗೆ ಫೀಲ್ ಆಯ್ತು ಅಂದರೆ, ಆ ಮನೆಯದು ಡೋರು ಲಾಕ್ ಆಗಿದೆ, ಆ ಮನೆ ಡೋರ್ ಓಪನ್ ಇಲ್ಲ. ಆ ಮಾವಿನಕಾಯಿ ಮರ ಫುಲ್ಲು ಗಾಳಿಗೆ ಅಲಾಡ್ತಾ ಇದೆ. ನನ್ನ ಕಲ್ಲು ಎತ್ಕೊಳ್ಳೋ ಟೈಮ್ಗೆ ಮನೆಯಿಂದ ಗಾಳಿ ಬಂದಿತ್ತು. ನನಗೆ ಕ್ಲಿಯರಾಗಿ ಗೊತ್ತಾಯಿತು. ಅಕ್ಕಪಕ್ಕ ಯಾವ ಕಡೆಯಿಂದನೂ ಗಾಳಿ ಬಂದಿದ್ದು, ಮನೆಯಿಂದ ಬಂದಿದ್ದ ತಕ್ಷಣ ನನ್ನ ಮನೆ ಮುಂದೆ ಬಾಗಿಲ ಹತ್ರನೇ ಇತ್ತಲ್ಲ, ಸೀದಾ ಅದು ನನಗೆ ಟಚ್ ಆಯಿತು, ಫೀಲ್ ಆಯಿತು. ನನಗೆ ಗಾಳಿ ಬಂದಿದ್ದು ಫೀಲ್ ಆಗೋಯ್ತು. ಅದು ಫೀಲ್ ಆಗಿದ ತಕ್ಷಣ ನನಗೆ ಒಂಥರ ಆಗೋಯ್ತು. ಆದಮೇಲೆ ನಾನೇನು ಮಾಡಿದೆ, ಕಲ್ಲನ್ನ ಅಲ್ಲೇ ಬಿಸಾಕ್ಬಿಟ್ಟು ಓಡೋಕ್ಕೆ ಶುರು ಮಾಡಿದೆ. ಜೋರಾಗಿ ಕಿರ್ಚಿದ್ದೀನಿ. ಆ ಕಿರ್ಚಿರೋದು ನನಗೆ ಗೊತ್ತಿಲ್ಲ, ಒಟ್ಟು ಅದು ಮಾತ್ರ ನನ್ನನ್ನು ಫಾಲೋ ಮಾಡ್ತಾ ಇದೆ. ನನ್ನ ಬೆನ್ನು ಹತ್ಕೊಂಡು ಬರ್ತಾ ಇದೆ, ಅದು ನನಗೆ ಓಡಿಸ್ಕೊಂಡು ಬರ್ತಾ ಇದೆ. ಮತ್ತು ಅದೊಂಥರ ಕಿರ್ಚ್ತಾ ಇದೆ. ಆ ಕಿರ್ಚೋದು ನನಗೆ ಗೊತ್ತಿಲ್ಲ, ಅದು ನಾನು ಕಿರ್ಚಿರೋದಾ ಅಥವಾ ಗಾಳಿ ಕಿರ್ಚಿರೋದಾ ಏನಂತ ನನಗೆ ಗೊತ್ತಿಲ್ಲ. ಅದೇ ಸರ್ರೆ ಕಿರ್ಚಿದ್ದೀನಿ ಮಾತ್ರ. ಒಂದು 4-5 ಸತಿ ಜೋರಾಗಿ ಕಾಪಾಡಿ ಅಂತ ಕಿರ್ಚ್ಕೊಂಡು ತುಂಬ ದೂರ ಓಡ್ಬಿಟ್ಟಿದ್ದೀನಿ.
ತುಂಬ ದೂರ ಓಡೋಷ್ಟರಲ್ಲಿ ನಾನು ಕಿರ್ಚಿರೋ ಸೌಂಡು ನಮ್ಮ ಅಣ್ಣ ಕ್ರಿಕೆಟ್ ಆಡ್ತಾ ಇದ್ದಾನೆ, ಅವನಿಗೆ ಕೇಳಿಸಿದೆ. ನಮ್ಮಕ್ಕ ಕೆಲಸ ಮಾಡ್ತಾ ಇದ್ದಾಳೆ, ಅವಳಿಗೂ ಕೇಳಿಸಿದೆ. ಕೇಳಿಸ್ಬಿಟ್ಟು ಇದೇನು ದಿವ್ಯ ವಾಯ್ಸ್ ಬರ್ತಾ ಇದೆ, ಅವಳೇ ಕಿರ್ಚ್ದಂಗಿದೆ ಅಂತ ಹೇಳ್ಬಿಟ್ಟು ಅವರೆಲ್ಲ ಏನು ಮಾಡಿ ಹುಡುಗರೆಲ್ಲ ಸೇರಿಕೊಂಡು ಅವ್ರ ಮನೆ ನೈಬರ್ಸು ಅವರು ಬಂದಿದ್ದಾರೆ ಆಚೆ, ಯಾರಷ್ಟು ಜೋರಾಗಿ ಕಿರ್ಚಿದ್ದು ಅಂದ್ಬಿಟ್ಟು ಎಲ್ಲರೂ ಏನು ಮಾಡಿದ್ದಾರೆ, ಹುಡ್ಕೊಂಡು ಮೇಲೆ ಹತ್ಕೊಂಡು ಬರ್ತಾ ಇದ್ದಾರೆ ಅವರು. ಅದು ನನಗೆ ಗೊತ್ತಿಲ್ಲ, ನಾನು ಓಡ್ತಾನೆ ಇದ್ದೀನಿ, ಕಿರ್ಚ್ಕೊಂಡು ನಾನು ಓಡ್ತಾನೆ ಇದ್ದೀನಿ, ನನಗೆ ಜ್ಞಾನನೇ ಇಲ್ಲ ಏನಾಗ್ತಿದೆ. ಒಟ್ಟಿನ ನಾನು ಹಿಂದೆ ಬರ್ತಾ ಇದೆ, ಬಿಡ್ತಾ ಇಲ್ಲ ನನ್ನ, ಅಷ್ಟು ಹತ್ರದಲ್ಲಿ ಬರ್ತಾ ಇದೆ, ಏನೋ ಮಾಡೋ ಥರ ನನಗೆ ಫೀಲ್ ಆಗ್ತಾ ಇದೆ. ಆಮೇಲೆ ಸರಿ ಅಂತ ಹೇಳ್ಬಿಟ್ಟು ಇವರು ಏನಾಯ್ತು ಯಾಕೆ ಹಂಗೆ ಓಡ್ತಾ ಇದೆಯಾ ಅಂತ ಅವ್ರು ಕೇಳ್ಕೊಂಡು ಬರ್ತಾ ಇದ್ದಾರೆ. ಆ ಬರೋದಕ್ಕೆ ಸಡನ್ನಾಗಿ ಅಷ್ಟು ಗಾಳಿ ಇದ್ದಿದ್ದು ಫುಲ್ ಸೈಲೆಂಟ್ ಆಗೋಯ್ತು, ಸ್ಟಾಪ್ ಆಗೋಯ್ತು ಗಾಳಿ ಸ್ಟಾಪ್ ಆಗಿದ ತಕ್ಷಣ ನಾನು ಬಿದ್ದೋದೆ ಕೆಳಗಡೆ. ನಾನು ಓಡ್ತಾ ಇದ್ದವಳು ಕಿರ್ಚ್ಕೊಂಡು ಆ ಗಾಳಿನೂ ಸ್ಟಾಪ್ ಆಯಿತು, ನಾನು ಕೆಳಗಡೆ ಬಿದ್ದಿದ ತಕ್ಷಣ ಇವರು ಬಂದರು, ಯಾಕೆ ಏನಾಯಿತು ಅಂತ ಹೇಳ್ಬಿಟ್ಟು. ನನಗೆ ಜ್ಞಾನ ಇಲ್ಲ, ನಾನು ಬಿದ್ದೋಗ್ಬಿಟ್ಟಿದ್ದೀನಿ. ಇವರೆಲ್ಲ ಬಂದ್ಬಿಟ್ಟು ಏನಾಯ್ತು ಅವಳಿಗೆ, ಏನಕ್ಕೆ ಬಿಸಿಲಲ್ಲಿ ನೋಡಿ ಹೆಂಗೆ ಬಂದಿದ್ದಾಳೆ ಅಂತ. ಅವ್ರ ಅಕ್ಕಪಕ್ಕ ಇರೋ ನೇಬರ್ಸ್ ಎಲ್ಲ ಓಡ್ ಬಂದಿದ್ದಾರೆ, ಅವರು ಬೈದಿದ್ದಾರೆ, ಏನಕ್ಕೆ ಇಷ್ಟೊತ್ತಿನಲ್ಲಿ ಬಿಸಿಲಲ್ಲಿ ಈ ಜಾಗಕ್ಕೆಲ್ಲ ಬರಬೇಕು, ಈ ಜಾಗ ಎಲ್ಲ ಸರಿ ಇಲ್ಲ, ಏನೋ ಆಗಿದೆ, ನೀವು ಕರ್ಕೊಂಡು ಹೋಗಿ ಫಸ್ಟ್ ಆ ಹುಡುಗಿನ ಅಂತ ಹೇಳ್ಬಿಟ್ಟು. ಒಂದು ಸ್ವಲ್ಪ ಹೊತ್ತು ಆದಮೇಲೆ ಒಂಚೂರು ಫ್ರೀ ಅನ್ನಿಸ್ತು ಬಾಡಿ ಎಲ್ಲ. ಆಮೇಲೆ ಎಚ್ಚರ ಆಗಿದೆ, ನಾನು ಹೆಂಗೆ ಬಂದಿದ್ದೀನಿ ಮನೆಗೆ ಅನ್ನೋದು ನನಗೆ ಗೊತ್ತಿಲ್ಲ. ಕರ್ಕೊಂಬಂದಿದ್ದಾರೆ ಮನೆಗೆ ಬಂದಮೇಲೆ ಅವಳು ಓಡೋಗ್ಬಿಟ್ಟು ದೇವ್ರ ಫೋಟೋ ಹತ್ರ ಕುಂಕುಮ ಎಲ್ಲ ತೊಗೊಂಬಂದಿಟ್ಟು ನೀನು ಆಚೆನೇ ಹೋಗ್ಬೇಡ ಅಂತ ಹೇಳಿ ಕಳಿಸಿಲ್ಲ. ಅದಾದಮೇಲೆ ನನಗೆ ಅವ್ರಿಗೆಲ್ಲ ಗೊತ್ತು ಅಲ್ಲಿ ಪ್ರಾಬ್ಲಮ್ ಇದೆ ಅಂತ. ಆಮೇಲೆ ನಮ್ಮ ದೊಡ್ಡಪ್ಪ ಹೇಳಿದ್ರು ಅದ್ರ ಬಗ್ಗೆ. ಅದಾದಮೇಲೆ ಸರಿ, ಇವ್ರಿಗೆ ಗೊತ್ತಿಲ್ಲ ಸರಿಯಾಗಿ, ಭಯ ಪಡ್ತಾರೆ ಅಂತ ಹೇಳಲಿಲ್ಲ ಅನಿಸುತ್ತೆ. ಆದರೆ ಆ ಮನೆ ಹತ್ರ ಹೋಗ್ಬೇಡಿ ಅನ್ನೋದು ಮಾತ್ರ ಭಯ ಇದೆ ಅವ್ರಿಗೆ. ನಾನೇನೋ ಮಾವಿನಕಾಯಿ ಹುಚ್ಚಿಗೆ ಹೋಗ್ಬಿಟ್ಟಿದ್ದೀನಿ. ಆಮೇಲೆ ಸರಿ ಅಂಥೇಳಿ ಅಷ್ಟಿಗೆ ಸೈಲೆಂಟ್ ಆಗೋದೆ ನಾನು. ಅಂದರೆ ನಾನು ಫುಲ್ಲು ಅಲ್ಲಿ ಹೋಗಿದ್ದು ಜೋಶೇ ಇಲ್ಲ ನನಗೆ, ಬಾಡಿನೇ ಒಂಥರ ಆಗೋಯ್ತು. ನಾನು ಹೆಂಗಿದ್ದೀನಿ ಅಂತ ನನಗೆ ಗೊತ್ತಿಲ್ಲ, ಒಂಥರ ಇದೆ ನನಗೆ ಮೈ. ಆಮೇಲೆ ಸರಿ ಮಲ್ಕೊಂಬಿಟ್ಟೆ ನಾನು. ಮಲ್ಕೊಂಡು ಎದ್ದೆ, ನಮ್ಮ ದೊಡ್ಡಮ್ಮ ಬಂದಿದ್ದಾರೆ ಕೆಲಸದಿಂದ. ಆಮೇಲೆ ನಮ್ಮ ದೊಡ್ಡಪ್ಪನೂ ಬಂದಿದ್ದಾರೆ. ಇವರು ಹೇಳ್ಬಿಟ್ಟಿದ್ದಾರೆ ಎಲ್ಲ, ಈ ಥರ ಆಯಿತು ಅಂತ ಹೇಳ್ಬಿಟ್ಟಿದ್ದಾರೆ. ಸರಿ ನಾನು ಎದ್ಬಿಟ್ಟು ಆಚೆ ಬಂದ್ಬಿಟ್ಟು ನಮ್ಮ ದೊಡ್ಡಪ್ಪ ಬಂದು ಕೂರಿಸ್ಕೊಂಡು, ನೋಡಮ್ಮ ಅಲ್ಲೆಲ್ಲ ಹೋಗ್ಬಾರ್ದು, ಈ ಥರ ಜಮೀನು ಓನರ್ ಅವ್ರ ಮಗನಿಗೆ ಏನೋ ಪ್ರಾಬ್ಲಮ್ ಇತ್ತು, ಅವನು ಬಂದು ಆ ಜಾಗದಲ್ಲಿ ಸೂಸೈಡ್ ಮಾಡ್ಕೊಂಡು ಸತ್ತೋಗ್ಬಿಟ್ಟಿದ್ದಾನೆ, ಅದರಿಂದ ಆ ಜಾಗಕ್ಕೆ ಯಾರೂ ಹೋಗೋದಿಲ್ಲ. ಅಲ್ಲಿ ನೋಡಿದ ನೀನು ಎಷ್ಟು ಮಾವಿನಕಾಯಿ ಇದೆ ಅಂತ, ಯಾರೂ ಕಿತ್ತಲ್ಲ ಅದನ್ನ. ಅಲ್ಲಿ ಯಾರು ಹೋದ್ರೂ ಏನಾದರೂ ಒಂದು ಪ್ರಾಬ್ಲಮ್ ಆಗುತ್ತಂತೆ, ಅದಕ್ಕೆ ಆ ಮರದಲ್ಲಿ ಯಾರೂ ಕಿತ್ತೋದಿಲ್ಲ, ಅದಕ್ಕೆ ಆ ಮಾವಿನಕಾಯಿ ಎಲ್ಲ ಹಂಗೆ ಇರೋದು. ನಿನಗೆ ಬೇಕಂದ್ರೆ ನಾನು ತಂದುಕೊಡ್ತೀನಿ, ಆ ಥರ ಎಲ್ಲ ನೀನು ಒಬ್ಬಳೆಲ್ಲ ಹೋಗ್ಬೇಡ ಅಂತೆಲ್ಲ ಹೇಳಿ, ಸರಿ ಆಯಿತು ಅಂತೇಳಿ ಊಟ ಮಾಡಿ ಮಲ್ಕೊಂಡೆ. 11 ಗಂಟೆ ಮೇಲೆ ಶುರು ಆಯಿತು ಜ್ವರ. ಜ್ವರ ಹೊಡಿತಾ ಇದೆ, ಚಳಿ ಸ್ಟಾರ್ಟ್ ಆಗೋಯ್ತು, ಜ್ವರ ಆಗ್ತಲ್ಲ, ಜೋರಾಗಿ ಅಳ್ತಾ ಇದ್ದೀನಿ. ನಮ್ಮ ಡ್ಯಾಡಿ ಬೇಕು, ಮಮ್ಮಿ ಬೇಕು, ನಾನು ಹೋಗ್ತೀನಿ ಅಂತ ಅಳ್ತಾ ಇದ್ದೀನಿ. ಫುಲ್ಲು ಜ್ವರ ಬಂದ್ಬಿಟ್ಟಿದೆ. ಆಮೇಲೆ ನಮ್ಮ ದೊಡ್ಡಮ್ಮ ಎಬ್ಬರಿಸಿ ಟ್ಯಾಬ್ಲೆಟ್ ಎಲ್ಲ ಕೊಟ್ಟು, ಸರಿ ಆಯಿತು ಬೆಳಗ್ಗೆ ಹೋಗಿ ಅಂತೆ, ಇವಾಗ ಆರಾಮಾಗಿ ಮಲಕ್ಕೋ, ಬೆಳಗ್ಗೆ ನಿಮ್ಮ ಡ್ಯಾಡಿ ಬಂದು ಕರ್ಕೊಂಡು ಹೋಗ್ತಾರೆ ಅಂತ ಹೇಳ್ಬಿಟ್ಟು ಸಮಾಧಾನ ಮಾಡಿ ಮಲಗಿಸಿದ್ದಾರೆ. ಫುಲ್ಲು ಜ್ವರದಲ್ಲೇ ಮಲ್ಕೊಂಡಿದ್ದೀನಿ. ನಮ್ಮಪ್ಪ ಫೋನ್ ಮಾಡಿದ್ದಾರೆ. ಫೋನ್ ಮಾಡಿಬಿಟ್ಟು ಈ ಥರ ಅವಳು ಹುಷಾರಿಲ್ಲ, ಜ್ವರ ಬಂದಿದೆ, ನೀವು ಬೇಕು ಅಂತ ಅಳ್ತಾ ಇದ್ದಾಳೆ, ಬಂದು ಕರ್ಕೊಂಡೋಗಿ ಅಂತ ಇವ್ರು ಹೇಳಿದ್ದಾರೆ. ಸರಿ ಆಯಿತು ಅಂತ ಅದಾದಮೇಲೆ ನೆಕ್ಸ್ಟ್ ಡೇನೇ ಬಂದರು ಡ್ಯಾಡಿ. ಬಂದ್ಬಿಟ್ಟು ಯಾಕೆ ಏನಾಯಿತು ಅಂದರೆ, ಇಲ್ಲ ನನಗೆ ಹುಷಾರಿಲ್ಲ, ನಾನಿರಲ್ಲ, ನಾನು ಬರ್ತೀನಿ, ಮನೆ ಕರ್ಕೊಂಡು ಹೋಗು ಅಂತಂದು. ಆಮೇಲೆ ಸರಿ ಆಯಿತು ಅಂತ ಅಲ್ಲಿಂದ ಮನೆಗೆ ಬಂದ್ವಿ. ನನಗೆ ಜ್ವರ ಹಂಗೆ ಇದೆ, ಟ್ಯಾಬ್ಲೆಟ್ ಹಾಕ್ಕೊಂಡಿರೋದಕ್ಕೆ ಕಮ್ಮಿ ಆಗಿದೆ. ಮನೆಗೆ ಬಂದೆ ಮತ್ತೆ ಜ್ವರ ಸ್ಟಾರ್ಟ್ ಆಯಿತು. ಮಮ್ಮಿ ಅಂತೂ ಫುಲ್ಲು ಬೈತಾ ಇದೆ. ನಾನು ಅದಕ್ಕೆ ಎಲ್ಲೂ ಕಳಿಸಲ್ಲ, ಯಾರ ಮನೆಗೂ ನಾನು ಇದಕ್ಕೆ ಕಳಿಸೋದಿಲ್ಲ. ಇವ್ರು ಹೋದರೆ ಸುಮ್ಮನೆ ಇರಲ್ಲ, ಏನಾದರೂ ಒಂದು ಮಾಡ್ಕೊತಾರೆ. ನೋಡಿ ಇವಳು ಆರಾಮಾಗೆ ಇದ್ಲು, ಇವಾಗ ಜ್ವರ ಬರ್ಸ್ಕೊಂಡು ಬಂದಿದ್ದಾಳೆ ಅಂತ ಹೇಳ್ಬಿಟ್ಟು. ಆಮೇಲೆ ಅವ್ರು ಹೇಳಿದ್ದಾರೆ ಈ ಥರ ಎಲ್ಲ ಆಗಿದೆ ಅಂತ. ಅಲ್ಲಿ ನಮ್ಗೆ ಗೊತ್ತಿರೋ ನಮ್ಮ ಅಜ್ಜಿ ಇದ್ದರು, ಅವ್ರು ಯಾರಿಗೋ ಹೇಳ್ಬಿಟ್ಟು ಮಸೀದಿನಲ್ಲಿ ಕರ್ಕೊಂಡೋಗಿ ಅಂತರ ಕಟ್ಸಿದ್ರು. ಅದು ಕಟ್ಸಿದ್ಮೇಲೆ ನನ್ನ ಬಾಡಿ ಫ್ರೀ ಆಯಿತು. ಅಲ್ಲಿವರೆಗೂ ನನಗೇನೋ ಒಂದು ನನ್ನ ಎಡಿಲ್ ಮೇಲೆ ಏನೋ ಕುಂತೈತೆ, ಏನೋ ಒಂಥರ ಇದೆ ಅನ್ನೋದೇ ಫೀಲ್ ಇತ್ತು. ಜ್ವರ ಇತ್ತು, ತುಂಬ ಜ್ವರ, ಚಳಿ ಮೂರು ಇತ್ತು. ಅದಾದಮೇಲೆ ಅಂತರ ಕಟ್ಸಿದ್ವಿ. ಅದು ಕಟ್ಸಿದ್ಮೇಲೆ ನಾನು ಫುಲ್ಲು ಫ್ರೀ ಆಯಿತು. ಆಮೇಲೆ ಸರಿ ಆಯಿತು. ಅದಾದಮೇಲೆ ನಾನು ಅವ್ರ ಮನೆಗೆ ಹೋಗಿಲ್ಲ, ಅದೇ ಲಾಸ್ಟು. ಆ ಬೈಕೆ ನಾನು ಹೋಗೇ ಇಲ್ಲ ಮತ್ತೆ ಅವ್ರ ಮನೆಗೆ. ಇದೊಂದು ಎಕ್ಸ್ಪೀರಿಯನ್ಸ್ ನನಗೆ. ಫುಲ್ಲು ಭಯ ಪಟ್ಬಿಟ್ಟಿದ್ದೆ. ಅದು ನನ್ನ ಕಣ್ಣಿಗೆ ಕಾಣಿಸಿಲ್ಲ, ಆದರೆ ಗಾಳಿ ರೂಪದಲ್ಲಿ ಕಾಣಿಸ್ತು. ಗಾಳಿ ಬರ್ತಾ ಇದೆ ನನ್ನ ಹಿಂದೆ, ಏನೋ ಒಂದು ಫೋರ್ಸಾಗಿ ಬರ್ತಾ ಇದೆ ನನ್ನ ಹತ್ರ ಗೊತ್ತು, ಆದರೆ ಏನೋ ಅನ್ನೋದು ನನ್ನ ಕಣ್ಣಿಗೆ ಕಾಣಿಸಿಲ್ಲ. ಅದು ನಿಜವಾಗ್ಲೂ ದೆವ್ವನ ಅನ್ನೋದು ಕೂಡ ನನಗೆ ಅವಾಗ ಗೊತ್ತಾಗಿಲ್ಲ. ಆಮೇಲೆ ನಾನು ಒಂದು ಸ್ವಲ್ಪ ಮೆಚೂರ್ಡ್ ಆದಮೇಲೆ
ಇಲ್ಲ ಅದೇನೋ ಒಂದು ದೆವ್ವ ಥರ ಕೆಟ್ಟ ಕೆಟ್ಟ ಗಾಳಿ ಗಾಳಿ ಅನ್ನೋದು ಕ್ಲಿಯರ್ ಆಯಿತು ನನಗೆ. ಈ ಥರ ಒಂದು ಎಕ್ಸ್ಪೀರಿಯನ್ಸ್ ಆಗಿತ್ತು. ಇದೊಂದು ಸ್ಮಾಲ್ ಎಕ್ಸ್ಪೀರಿಯನ್ಸ್ ಅವ್ರಿಗೆ ಆಗಿರೋದಂದ್ರೆ ಒಂದು ಚಿಕ್ಕ ಸ್ಟೋರಿ ಇದು. ಅಂದರೆ ಏನೋ ಹೇಳ್ತಾರಲ್ಲ, ಅವ್ರಿಗೆ ಎಕ್ಸ್ಪೀರಿಯನ್ಸ್ ಆಗಿರುತ್ತಲ್ಲ ಅದ್ರ ಬಗ್ಗೆ ಅವ್ರಿಗಷ್ಟೇ ಗೊತ್ತಿರುತ್ತೆ, ಬೇರೆ ಯಾರಿಗೂ ಹೇಳಿದ್ರೂ ಗೊತ್ತಾಗಲ್ಲ. ಎಕ್ಸ್ಪೀರಿಯನ್ಸ್ ಆಗಿರೋರಿಗೆ, ಅದನ್ನು ಅನುಭವಿಸಿರೋರ್ಗೆ ಮಾತ್ರ ಗೊತ್ತಾಗುತ್ತೆ. ಸೊ ಅಷ್ಟೇ, ಇದೊಂದು ಚಿಕ್ಕದು ಸ್ಟೋರಿ. ಅವ್ರಿಗೆ ಚೈಲ್ಡ್ಹುಡ್ಡಲ್ಲಿ ಆಗಿರುವಂತಹ ಎಕ್ಸ್ಪೀರಿಯನ್ಸ್ ಇದು. ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ನನ್ನ ಚಾನಲ್ನ ಮರಿದಿರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಮತ್ತೆ ಒಂದು ಹೊಸ ವಿಡಿಯೋ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಟಾಟಾ, ಬಾಯ್ ಬಾಯ್.